ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಕುಸುಬಲಕ್ಕಿಯಿಂದ ಅಕ್ಕಿ ಉಸ್ಲಿಯನ್ನು ಮಾಡ್ತಾ ಇದ್ದೀನಿ. ಮೊದಲು ಮಾಡಿದ್ದೆ ಅಕ್ಕಿ ಉಸ್ಲಿ, ಅದು ಮಾಮೂಲಿ ಅಕ್ಕಿಯಲ್ಲಿ ಮಾಡಿದ್ದೆ. ಇವಾಗ ಕುಸುಬಲಕ್ಕಿಯಿಂದ ಮಾಡ್ತಾ ಇದ್ದೀನಿ. ಇವಾಗ ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದೂಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಬಟ್ಲಿಗೆ ಹುಣಸೆ ಹಣ್ಣು, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ನಿಮ್ಮ ಆಪ್ಷನ್ನು. ಬೇಕಿದ್ದವರು ಹಾಕೋಬೋದು, ಬೇಡ ಅಂದವರು ಬೇಡ, ಅದು ನಿಮ್ಮ ಇಷ್ಟ. ಇವಾಗ ಅದನ್ನೆಲ್ಲನೂ ಹಾಕಿ ನೀರು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನೆನೆಸ್ಬಿಟ್ಟು ಇಟ್ಕೊಂಡ್ಬಿಡೋಣ. ಮತ್ತು ಒಂದು ತಟ್ಟೆ ತಗೊಂಡು ಅದಕ್ಕೆ ಉದ್ದಿನಬೇಳೆ 1.5 ಟೀ ಸ್ಪೂನ್ನಷ್ಟು ಮತ್ತು ಕಡಲೆಬೇಳೆ 1.5 ಟೀ ಸ್ಪೂನ್ನಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾಯೋದ್ರೊಳಗೆ ಅಕ್ಕಿಯನ್ನು ನೆನೆಸ್ಕೋಬೇಕಾಗುತ್ತೆ. ಕುಸುಬಲಕ್ಕಿಯನ್ನು ನೆನೆಸ್ಕೋಬೇಕು. ಇವಾಗ 1 ಲೋಟದಷ್ಟು ಕುಸುಬಲಕ್ಕಿಯನ್ನು ತಗೊಂಡಿದ್ದೀನಿ. ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ತೊಳ್ಕೊಬೇಕಾಗುತ್ತೆ. 2 ಸಾರಿ ಚೆನ್ನಾಗಿ ತೊಳ್ಕೊಂಡು ಬಿಡೋಣ. 2 ಸಾರಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರು ಹಾಕಿ ಇಟ್ಕೊಂಡ್ರೆ ಅದು ಒಗ್ಗರಣೆಗೆ ಹಾಕಿ ಎಲ್ಲ ಮಾಡೋಷ್ಟಕ್ಕೆ ಅದು ಚೆನ್ನಾಗಿ ಸ್ವಲ್ಪ ನೆಂದಿರುತ್ತೆ. ಒಂದು 5 ನಿಮಿಷ ಆಗಿರುತ್ತಲ್ವ, ಅದಕ್ಕೆ ನೆಂದಿರುತ್ತೆ. ಆಮೇಲೆ ಅದನ್ನು ಅಕ್ಕಿಯನ್ನು ಕುಕ್ಕರ್ನೊಳಗೆ ಹಾಕ್ಬಹುದಾಗಿದೆ. ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಲ್ಲ, ಅದು ಎಣ್ಣೆ ಕಾದಿದೆ. ಅದಕ್ಕೆ ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಕಾಳು ಪಟಪಟ ಅಂತ ಸಿಡಿದಿದ್ದಾದಮೇಲೆ ಕಡಲೆಕಾಯಿ ಬೀಜನ ಹಾಕೋಣ. ಕಡಲೆಕಾಯಿ ಬೀಜ ಕೂಡ ನಿಮ್ಮ ಆಪ್ಷನ್ನು. ಬೇಕಿದ್ದವರು ಕಡಲೆಕಾಯಿ ಬೀಜ ಹಾಕೋಬೋದು, ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. 1-2 ಟೀ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ನಮ್ಮ ಹುಡುಗನಿಗೆ ಕಡಲೆಕಾಯಿ ಬೀಜ ಅಂದರೆ ಇಷ್ಟ, ಅದಕ್ಕೆ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ ಉದ್ದಿನಬೇಳೆ 1 ಟೀ ಸ್ಪೂನು, ಕಡಲೆಬೇಳೆ 1 ಟೀ ಸ್ಪೂನ್ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ 6 ಮತ್ತು ಕರಿಬೇವಿನ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ಅರಿಶಿನ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಕೆಂಪಗಾಗೋವರೆಗೂ ಮಗ್ಗಿಸ್ಕೋಬೇಕು. ನಂತರ ಇವಾಗ ಇದಕ್ಕೆ ಮಗ್ಗಿದ್ದಾದಮೇಲೆ ಇದಕ್ಕೆ ಅಕ್ಕಿಯನ್ನು ತೊಳೆದು ಇಟ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ಹಾಕೋಕ್ಕೆ ಮುಂಚೆ ಈರುಳ್ಳಿ ಹಾಕ್ಬೋದು. ಈರುಳ್ಳಿ ಬೇಕಿದ್ದವರು ಹಾಕೋಬೋದು, ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಈರುಳ್ಳಿ ನಾನು ಹಾಕಿಲ್ಲ. ಇವಾಗ ಅಕ್ಕಿಯನ್ನು ತೊಳೆದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಗ್ಗಿಸ್ಕೊಂಬಿಡೋಣ. ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಆಗೋವರೆಗೂ ಮಗ್ಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಮಗ್ಗಿಸ್ಕೊಂಡ್ಬಿಟ್ಟು ನಂತರ ಅದಕ್ಕೆ 2.5 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 3 ಲೋಟದಷ್ಟು ನೀರನ್ನು ಹಾಕಬೇಕು. ನಾನು 2.5 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನಂತರ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಲ್ಲ, ಅದು ಒಂದು ಅರ್ಧ ಲೋಟದಷ್ಟು ಇರುತ್ತೆ. ಅದನ್ನು ಸೇರಿಸಿದ್ರೆ 3 ಲೋಟ ಆಗುತ್ತೆ. ಅದಕ್ಕೆ ಇವಾಗ ಹುಣಸೆ ಹಣ್ಣಿನ ರಸನ ಹಾಕ್ಬಿಡೋಣ. ಹುಣಸೆ ಹಣ್ಣಿನ ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಷಲ್ ಹಾಕ್ಬಿಡೋಣ. ವಿಷಲ್ ಹಾಕಿದ್ರೆ 3 ವಿಷಲ್ ಕೂಗೋವರೆಗೂ ಬಿಡಬೇಕಾಗುತ್ತೆ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು 3 ವಿಷಲ್ ಬರೋವರೆಗೂ ಬಿಡಬೇಕು. ಇವಾಗ 3 ವಿಷಲ್ ಆಗಿದೆ, ಕೊನೆ ವಿಷಲ್ ಕೂಗ್ತಾ ಇದೆ. ಇವಾಗ ಅದನ್ನು ಒಲೆ ಆರಿಸ್ಬಿಡೋಣ, ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ಅದು ತಣ್ಣಗಾಗಿದೆ ನೋಡಿ. ಅಕ್ಕಿ ಉಸ್ಲಿ ರೆಡಿ. ಕುಸುಬಲಕ್ಕಿಯಿಂದ ಮಾಡಿದ ಅಕ್ಕಿ ಉಸ್ಲಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.